ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕರ್ನಾಟಕ ಸ್ಟೇಟ್ SSLC ರಿಸಲ್ಟ್ ಮಧ್ಯಾಹ್ನ 12 ಗಂಟೆಗೆ ಬರ್ತದೆ. ಯಾವ ರೀತಿ ಚೆಕ್ ಮಾಡೋದಂದ್ರೆ, ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ ನೋಡಿರಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮುಂದ್ಗಡೆ ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣ್ತದಲ್ಲ, ಸೊ ಇಲ್ಲಿ ನಿಮ್ಗೆ ರಿಸಲ್ಟ್ ಅದು ತೋರಿಸ್ತದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಏನೈತಿ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇದು ಸೆಕೆಂಡ್ PUC ಇದೆ, 10th ಇದೇ ಟೈಪ್ ಒಳಗೆ ಬರ್ತದೆ. ರಿಜಿಸ್ಟರ್ ನಂಬರ್ ಹಾಕು, ಡೇಟ್ ಆಫ್ ಬರ್ತನ ಹಾಕಿ ನೀವು ಚೆಕ್ ಮಾಡ್ಬೋದು. ಸೊ ಯಾವ ರೀತಿ ಚೆಕ್ ಮಾಡೋದನ್ನು ಇಲ್ಲಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಕೊಟ್ಟಿರ್ತಾನೆ, ನೋಡ್ಕೊರಿ. ಇಲ್ಲಿ ರಿಸಲ್ಟ್ ಇರ್ತದೆ, ರಿಜಿಸ್ಟರ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತನ ಹಾಕಿ ನೀವು ಚೆಕ್ ಮಾಡಬೇಕು. ಸೊ ಇಲ್ಲಿ ರಿಸಲ್ಟ್ ಚೆಕ್ ಮಾಡುವಾಗ ಸರ್ವರ್ ಬಿಜಿ ಬರ್ತದೆ. ಸೊ ಬಹಳ ಜನ ಚೆಕ್ ಮಾಡ್ತಿರ್ತಾರೆ. ಅವಾಗ ಏನು ಮಾಡೋದಂದ್ರೆ, ಬೇರೆ ಸ್ಟೆಪ್ಗಳು ಇದಾವೆ. ಸೊ ಅವುಗಳನ್ನ ನೀವು ಆಲ್ಟರ್ನೇಟಿವ್ ಮೆಥಡ್ಸ್ ಇದಾವೆ, ಅವುಗಳನ್ನ ನೀವು ನೋಡ್ಬೋದು. ಇಲ್ಲಿ ಡಿಜಿಲಾಕರ್ ಒಳಗೂ ನಿಮ್ಮ ರಿಸಲ್ಟ ಬರ್ತದೆ. ಸೊ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಆ ಡಿಜಿಲಾಕರ್ ಓಪನ್ ಮಾಡಿ. ಸೊ ಅದರಲ್ಲಿ ಎಜುಕೇಷನ್ ಸೆಕ್ಷನ್ ಓಪನ್ ಮಾಡಿ. ಇಲ್ಲಿ ಕರ್ನಾಟಕ KSEAB ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡಿ ನೀವು ಡಿಜಿಟಲ್ ಮಾರ್ಕ್ಶೀಟನ್ನು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಕರ್ನಾಟಕ ಒನ್ ಆ್ಯಪ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ನಿಮ್ಮ ರಿಸಲ್ಟನ್ನು. ಅಥವಾ SMS ಸರ್ವಿಸ್ ಕೂಡ ಇಲ್ಲಿ ಅವೈಲೇಬಲ್ ಅದ. ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಇಲ್ಲಿ ಸರ್ವರ್ ಬಿಜಿ ಬಂತಂದ್ರೆ ಇವುಗಳನ್ನ ನೀವು ಟ್ರೈ ಮಾಡ್ಬೋದು. ಸೊ SMS ಯಾವ ರೀತಿ ಕಳಿಸೋದನ್ನು ನಾವು ಈಗ ನೆಕ್ಸ್ಟನ್ನು ನೋಡೋಣ. ಇಲ್ಲಿ KAR10 ಸ್ಪೇಸ ನಿಮ್ಮ ರಿಜಿಸ್ಟರ್ ನಂಬರನ್ನು ಸೆಂಡ್ ಮಾಡಿ. ಇಲ್ಲಿ ಕೆಳಗೆ ಕಾಣುವ ನಂಬರ್ಗೆ ಇಲ್ಲಿ ಸೆಂಡ್ ಮಾಡಬೇಕಾಗ್ತದೆ. 56263ಗೆ ಇಲ್ಲಿ ಸೆಂಡ್ ಮಾಡಿರಿ. ಸೊ ಇದಿಷ್ಟು ಆಗಿತ್ತು SSLC ರಿಸಲ್ಟ್ ಚೆಕ್ ಮಾಡುವ ವೇ. ಸೊ ಇನ್ನೂ ಏನಾದರೂ ನಿಮ್ಗೆ ಡೌಟ್ಗಳಿದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ, ಅಥವಾ ನೀವು ಚೆಕ್ ಮಾಡಿ ಕೂಡ ಅಂದರೂ ನಾನು ರಿಸಲ್ಟನ್ನು ಚೆಕ್ ಮಾಡಿ ನಿಮ್ಗೆ ಸೆಂಡ್ ಮಾಡ್ತೀನಿ ಟೆಲಿಗ್ರಾಮ್ದಲ್ಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.